ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಪ್ರತಿಷ್ಠಿತ ಮಹರ್ಷಿ ವಿದ್ಯಾಮಂದಿರದ ಮೊದಲನೇ ಬ್ಯಾಚಿನ ರಜತ ಮಹೋತ್ಸವ ಪುನರ್ಮಿಲನ ಆಚರಣೆ ಕಾರ್ಯಕ್ರಮವು ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಜರುಗಿತು. ಕಲಬುರಗಿಯ ಮಹರ್ಷಿ ವಿದ್ಯಾಮಂದಿರದ ಹಳೆಯ ವಿದ್ಯಾರ್ಥಿಗಳು ಶನಿವಾರ ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಚೆರಿಶ್ ಶಾಲೆಯ ಮೊದಲ ಬ್ಯಾಚ್ 2001ನೇ ಇಸವಿಯ ರಜತ ಮಹೋತ್ಸವ ಪುನರ್ಮಿಲನವನ್ನು ಆಯೋಜಿಸಲಾಗಿತ್ತು. ಪ್ರಾಂಶುಪಾಲರಾದ ಗುರುರಾಜ್ ಕುಲಕರ್ಣಿ ಮತ್ತು ಮೊದಲ ಬ್ಯಾಚಿನ ವಿದ್ಯಾರ್ಥಿಗಳನ್ನು ರೂಪಿಸಿದ ಹಲವಾರು ಗಣ್ಯ ಶಿಕ್ಷಕರ ಉಪಸ್ಥಿತಿಯಿಂದ ಅಲಂಕರಿಸಲ್ಪಟ್ಟಿತ್ತು. ಆಶಾ, ಅಂಜನಾ, ಸಂತೋಷ್ ಕುಲಕರ್ಣಿ, ಖೇಡ್ಕರ್, ವಂದನಾ, ದ್ರೌಪದಿ, ವಿಕಾಸ್, ಪ್ರೀತಿ, ಜ್ಯೋತಿ, ಅಶೋಕ್ ಶೆಟ್ಕಾರ್, ನಾರಾಯಣ ಎಂ ಜೋಶಿ, ಸುನಂದಾ, ಗುರುರಾಜ್ ದೇಶಪಾಂಡೆ, ಸಂಜೀವ್ ಜೋಶಿ, ಶಿವಕುಮಾರ್ ಸೇರಿದಂತೆ ಶಿಕ್ಷಕಿಯರು ಭಾಗವಹಿಸಿದ್ದರು. ಮೊದಲ ಬ್ಯಾಚಿನ ವಿವೇಕ್, ಅಜಯ್, ಶ್ರುತಿ, ಸುಷ್ಮಾ, ಅನಿಲ್, ಸುನಿಲ್, ಸ್ನೇಹ, ಸುಪ್ರಿಯಾ, ವರುಣ್, ಆಕಾಶ್, ವೆಂಕಟಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ, ಜ್ಯೋತಿ, ಬಸವರಾಜ್, ದಿನೇಶ್, ಅಶ್ವಿನಿ SB, ಅಶ್ವಿನ್, ಮಹೇಶ್, ಡಾ ಸುಮನ್ ಮತ್ತು ಸಾಗರ್ ಭಾಗವಹಿಸಿದ್ದರು. ಅವರು 25 ವರ್ಷಗಳ ನಂತರ ಮತ್ತೆ ಒಂದಾದರು. ಅವರು ತಮ್ಮ ಪ್ರೀತಿಯ ನೆನಪುಗಳನ್ನು ಮೆಲುಕು ಹಾಕಲು ಮತ್ತು ತಮ್ಮ ಮಾರ್ಗದರ್ಶಕರಿಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದರು. ಡಾ ಸುಮನ್ ಅವರು ಸ್ವಾಗತಿಸಿದರು. ವಿವೇಕ್ ಮತ್ತು ಶ್ರುತಿ ನಿರೂಪಿಸಿದರು. ಸ್ನೇಹ ವಂದಿಸಿದರು. ವಿದ್ಯಾರ್ಥಿಗಳಾದ ಅನಿಲ್ ಮತ್ತು ಅಶ್ವಿನಿ SB ತಮ್ಮ ಹೃದಯಪೂರ್ವಕ ನೆನಪುಗಳನ್ನು ಹಂಚಿಕೊಂಡರು ಮತ್ತು ತಮ್ಮ ಶಿಕ್ಷಕರು ತಮ್ಮ ಜೀವನದ ಮೇಲೆ ಬೀರಿದ ಸಕಾರಾತ್ಮಕ ಪ್ರಭಾವದ ಬಗ್ಗೆ ಮಾತನಾಡಿದರು. ಅವಿಸ್ಮರಣೀಯವಾಗಿಸಿದ್ದಕ್ಕಾಗಿ ಎಲ್ಲಾ ಶಿಕ್ಷಕರು ಮತ್ತು ಭಾಗವಹಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದರು. ದಿವಂಗತ ರಾಘವೇಂದ್ರ ಕುಲಕರ್ಣಿ ಕುಳಗೇರಿ ಶಿಕ್ಷಕರು ಇಂಗ್ಲಿಷ್ ವಿಷಯ ಹಾಗೂ ಸಹಪಾಠಿಗಳಾದ ಪವನ್ ವಜ್ರೇಶ್ ಅವರಿಗೆ ಗೌರವ ಮತ್ತು ಸ್ಮರಣಾರ್ಥವಾಗಿ ವಿಶೇಷ ಗೌರವ ಸಲ್ಲಿಸಿದರು. 1992ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದೆ. ಆವಾಗ ನಮ್ಮಲ್ಲಿರ್ತಕ್ಕಂಥ 3 ಜನ ಟೀಚರ್ಸು, ಮೊದಲನೇದಾಗಿ ಶಿವಕುಮಾರ್ ಸರ್, ಎರಡನೇದಾಗಿ ಅಂಜನಾ ಮೇಡಮ್, ಇನ್ನೊಬ್ಬರು ಸುರೇಖಾನ ಸುರೇಖಾ ಅಂತ ಒಬ್ಬರಿದ್ರು. ಆವಾಗ ನಾನು ಇಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಮಹರ್ಷಿ ವಿದ್ಯಾಮಂದಿರ ಇಷ್ಟು ಉತ್ತಂಗಕ್ಕೆ ಇರುತ್ತೆ ಅಂತ. ಆದರೆ ಬರ್ಬರ್ತಾ ವರ್ಷ, 2 ವರ್ಷ, 3 ವರ್ಷದಲ್ಲಿ ಅದರ ಪ್ರಗತಿಯನ್ನು ನೋಡಿದರೆ ನನಗೇ ಒಂದು ಥರದ ಆಶ್ಚರ್ಯ ಆಗ್ತಾ ಇತ್ತು. ಏನಪ್ಪ, ನಾನು ಒಬ್ಬ ಸಣ್ಣ ವ್ಯಕ್ತಿ, ಅಂಥ ದೊಡ್ಡ ವ್ಯಕ್ತಿ ಏನು ಅಲ್ಲ ನಾನು. ಆದರೂ ಈ ವಿದ್ಯಾಲಯವನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿದ್ನಲ್ಲ ಅಂತ ಒಂದು ಒಳಗಿನ ಹೆಮ್ಮೆ. ಅದಕ್ಕೆ ನಾನು ಒಬ್ಬನೇ ಕಾರಣ ಅಲ್ಲ. ಜನ ತಿಳ್ಕೊಂಡಿರಬಹುದು ಅಥವಾ ಇನ್ಯಾರೋ ತಿಳ್ಕೊಂಡಿರ್ಬೋದು, ಗುರುರಾಜ್ ಕುಲಕರ್ಣಿ ಅವರೇ ಮಾಡೋರು, ನೆವರ್, ಆ ಥರ ಇಲ್ಲ. ಆದರೆ ಆ ಒಂದು ಮಹರ್ಷಿ ವಿದ್ಯಾಮಂದಿರದ ಒಂದು ಬೆಳವಣಿಗೆಗೆ ಕಾರಣರಾಗಿರ್ತಕ್ಕಂಥವ್ರು ನೀವೆಲ್ಲ. ಆಮೇಲೆ ಜೊತೆಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅವರ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಒಂದು ಸಹಕಾರ. ಇನ್ನೂ ಎಷ್ಟೋ ಜನ ಪೇರೆಂಟ್ಸಿಗೆ ನಾನು ನೆನಪಲ್ಲಿದ್ದೆ. ಅವರು ಪ್ರತಿಯೊಂದು ವಿಷಯಕ್ಕೂ ಬಂದು ನನ್ನ ಜೊತೆ ಡಿಸ್ಕಷನ್ ಮಾಡಿ ಅದರ ಸ್ಕೂಲಿನ ಒಂದು ಬೆಳವಣಿಗೆಗೆ ತಮ್ಮ ಸಹಕಾರವನ್ನು ಕೊಡ್ತಾ ಇದ್ರು. ಇದರಿಂದ ಸ್ಕೂಲ್ ಬೆಳವಣಿಗೆ ಆಯಿತು ಹೊರತಾಗಿ ನನ್ನ ಒಬ್ಬನಿಂದ ಅಲ್ಲ. ಎಂದೂ ನಾನು ನನ್ನ ಒಬ್ಬನಿಂದ ಸ್ಕೂಲ್ ಬೆಳೆದಿದೆ ಅಂತ ಅಂದ್ಕೊಂಡೇ ಇಲ್ಲ. ನಿಮಗೆ ಗೊತ್ತಿರಬಹುದು, ಆ ಸಮಯದಲ್ಲಿ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರು ಬಂದು ಮಹರ್ಷಿಯಲ್ಲಿ ಸೇರಿದರು. ಅಂದರೆ ಒಳ್ಳೆಯ ಶಿಕ್ಷಕರು ಬಂದು ಮಹರ್ಷಿಯಲ್ಲಿ ಸೇರಿ ಮಹರ್ಷಿಯಲ್ಲಿ ಸ್ಕೂಲಿನ ಉತ್ತಂಗಕ್ಕೆ ಎಲ್ಲರೂ ಸಹಕಾರಿಯಾದರು. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ, ಈ ಶಿಕ್ಷಕರು ನಾನು ಏನು ಬರೆದು ಕಳಿಸ್ತಾ ಇದ್ದೆ ಅದನ್ನು ಮನಃಪೂರ್ವಕವಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಕೂಲು ಅಂತ ತಿಳ್ಕೊಂಡು ಕೆಲಸ ಮಾಡಿ ಅದನ್ನು ಪ್ರಗತಿಯಲ್ಲಿ ತರ್ತಾ ಇದ್ರು. ಅದರಿಂದ ಸ್ಕೂಲ್ ಡೆವಲಪ್ ಆಯಿತು ಹೊರತಾಗಿ ನನ್ನಿಂದಲ್ಲ. And he was such a, our Gururaj Kulkarni sir is such a talented person. He knows how to, who is good at what.
Okay, he used to allot the duty according to their skill and talents. He knew that what work can be done the best from the teachers, and we dedicatedly did it. And he was the one who used to give me anchoring, school day anchoring and all. So I used to sit for hours together at nights, late nights, and I used to do that. So thanks, sir. And one thing I had known that hard work pays. And from literally from LKG and all, and I have grown up to such height that I have become the in-charge principal of Maharshi Vidya Mandir. So, because I was stern and strict, much of the students did not take my name. I'm a little bit disappointed with that. I remember your punishment, ma'am. So, that's what. On the knuckles, right? On the knuckles, I used to beat them. Sorry for that. ಈ 98ನಲ್ಲಿ ಮಹರ್ಷಿದಲ್ಲಿ ಒಂದು ವರ್ಷ ಡ್ರಾಯಿಂಗ್ ಟೀಚರ್ ಮಾಡಿದೆ. ಸೊ ಆ ಡ್ರಾಯಿಂಗ್ ಟೀಚರ್ ಮಾಡುವಾಗ ನಾನು ಒಂದು ಗುರುರಾಜ್ ಸರ್ ಅವರು ಕನ್ನಡ ಸಬ್ಜೆಕ್ಟ್ ಹೇಳ್ತಿದ್ರು. ಸೊ ನಾನು ಕನ್ನಡ ಸಬ್ಜೆಕ್ಟ್ನು ಹೇಳ್ತಾ ಇದ್ದೆ. ಬಟ್ ಆಮೇಲೆ ಕೆಲವರು ಬೈತಾ ಇದ್ರು ನನಗೆ, ಸರ್ ನೀವು ಕನ್ನಡ ಹೇಳಬೇಡ್ರಿ, ಕನ್ನಡ ನಮ್ಮ ಮಾತೃಭಾಷೆ ಅಲ್ಲ. ಬಟ್ ಅದ್ರಾಗ ನಾವು ಕ್ವಾಲಿಫೈಡ್ ಇಲ್ಲ, ಬಿ ಎಡ್ ಆಗಿಲ್ಲ. ಬಟ್ ಎಲ್ಲರೇ ತಪ್ಪಾಗಿ ನಾಳೆ ಹುಡುಗರು ಫೇಲ್ ಆದ್ರೆ ನಮ್ಮ ಪೇರೆಂಟ್ಸ್ ನನಗೆ ಕೇಳ್ತಾರೆ, ನೀವು ಮಾಸ್ತರ್ ಏನು ಹೇಳ್ಯಾನೇನೋ ಡ್ರಾಯಿಂಗ್ ಮಾಡೋ ನಮ್ಮ ಹುಡುಗರಿಗೆ ಕನ್ನಡ ಯಾಕಡೆ ಕಲ್ಸ್ಯಾನೋ ಏನೋ ಅಂತ. ಸೊ ಅದೊಂದು ಭಯ ಇತ್ತು. ಆದರೂ ಹೇಳಿದೆ ಒಂದು ವರ್ಷ. ಸೊ ಆಮೇಲೆ ನಾನು ಡ್ರಾಯಿಂಗ್ ಟೀಚರ್ ಅಸೋಸಿಯೇಷನ್ ಸಲ ಫೈಟ್ ಮಾಡಿದೆ. ನಮ್ಮದು 14 ಇಯರ್ಸ್ಲಿಂದ ಡ್ರಾಯಿಂಗ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿದ್ದಿಲ್ಲ. ಸೊ ಗೋವಿಂದ್ ಗೌಡ್ರು JH ಪಟೇಲ್ CM ಇದ್ದಾಗ ಒಂದು 14 ವರ್ಷದಿಂದ ಡ್ರಾಯಿಂಗ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿದ್ದಿಲ್ಲ. ನಮ್ಮ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಜಾಬ್ ಮಾಡಿ ನನಗೆ ನೆನೆಸ್ತಾರೆ. ಸೊ ನನಗೆ ಜಾಬ್ ಆಗಲಿಲ್ಲ. ಬಟ್ ಅದೇನೋ ಹೇಳ್ತಿದ್ರು ನಮ್ಮ ತಂದೆ, ಗಿಡ ಹಚ್ಚಿದವನಿಗೆ ಹಣ್ಣು ಸಿಗಂಗಿಲ್ಲ ಅಂತ. ಸೊ ಅದು ಮುಂದಿನವ್ರಿಗೆ ಸಿಗಲಿ ಅಂತದ, ಅದು ನಮ್ಗೆ ಖುಷಿ ಅಲ್ಲ. ಅದಕ್ಕೆ ಯಾವಾಗಲೂ ಕಭಿ ಖುಷಿ ಕಭಿ ಗಮ್ ಜೀವನದಲ್ಲಿ ಇದೇ ಇರ್ತದೆ. ಸೊ ನಿಮಗೆಲ್ಲ ನೋಡಿದ್ರೆ ನಾವು ಇನ್ನೂ ನಮ್ಮ ಸ್ಟೂಡೆಂಟ್ಗಳು ನಮಗಿನ್ನೂ ನೆನಪಿಟ್ಟು ಈ ಥರ ಕರಿತಾ ಇದ್ದಾರೆ. ಸೊ ಇದೊಂದು ಗೆಟ್ ಟುಗೆದರ್. ಇವತ್ತೆಲ್ಲ ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಜಾಸ್ತಿ ಇದ್ದಾವೆ, ವಾಟ್ಸಪ್ ಅದೆಲ್ಲ. ಸೊ ನಾನು ಈಗಾಗಲೇ ಒಂದು ಸಜೆಸ್ಟ್ ಮಾಡಿದ್ದೀನಿ ವಿವೇಕ್ಗೆ. ಸೊ ನಮ್ಮದೇ ಇದೊಂದು ಗ್ರೂಪನ್ನು ಮಾಡಿ, ಸೊ ಅದರಲ್ಲಿ ಇನ್ನೂ ಯಾರ್ಯಾರು ಜಾಯಿನ್ ಆಗಿಲ್ಲ, ಸೊ ಅವ್ರಿಗೂ ಜಾಯಿನ್ ಮಾಡಿ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಟೆಂಗ್ಳಿ ಗ್ರಾಮದಲ್ಲಿ ಇರುವ ಶ್ರೀ ಭೀಮೇಶ್ವರ ದೇವಸ್ಥಾನದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ 1008 ದೀಪಗಳ ದೀಪೋತ್ಸವ ಕಾರ್ಯಕ್ರಮ ಜರುಗಿತು. ಕುಂಬಾರ ಮಾಡಿದ ಹಣತೆಯಲ್ಲಿ, ಗಾಣಿಗ ತಯಾರಿಸಿದ ಎಣ್ಣೆಯಲ್ಲಿ, ರೈತ ಬೆಳೆದ ಹತ್ತಿಯ ಬತ್ತಿಯಿಂದ ಬರುವ ಬೆಳಕಿಗೆ ಯಾವ ಜಾತಿ ಕುಲ ಧರ್ಮವಿಲ್ಲ. ಆ ದಿವ್ಯ ಪ್ರಕಾಶ ಬೆಳಕಿನ ಆರಾಧನೆಯೇ ದೀಪಾವಳಿ ಹಬ್ಬ ಎಂದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ ಅವರು ದೀಪ ಹಚ್ಚುವ ಮೂಲಕ ದೀಪೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದಿನಾಂಕ 20 ಅಕ್ಟೋಬರ್ 2025ರಂದು ರಾತ್ರಿ 10:30 ಗಂಟೆಗೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಟೆಂಗ್ಳಿ ಗ್ರಾಮದ ಭೀಮೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮದ ವೀರಶೈವ, ಕೋಲಿ, ಜಂಗಮ, ಮುಸ್ಲಿಂ, ದಲಿತ, ನೇಕಾರ, ವಿಶ್ವಕರ್ಮ, ಹಡಪದ ಹೀಗೆ, ಶರಣಪ್ಪ ತೆಲಗಾಣಿ, ಪ್ರಭು ನೀಲಹಳ್ಳಿ, ಶಿವಶರಣ ಕೇಶವಾರ್, ಲಿಂಗಬಸವ ಸೇಡಂ, ಸಂಗಮೇಶ್ ಬೂದನಮಠ್, ಜಗದೀಶ್ ಹಿರೇಮಠ್, ಮೊಹಮ್ಮದ್ ಲದಾಫ್, ಮೊಹಮ್ಮದ್ ರವೂಫ್, ಬಾಲಯ್ಯ ಗುತ್ತೇದಾರ್, MN ಸುಗಂಧಿ, ಗಿರಿಮಲ್ಲ, ಶಿವಯೋಗಿ, ವಿನೋದ್ ಕುಮಾರ್ ಜನೇವೇರಿ, ಆಕಾಶ್ ಕುಂಬಾರ್, ಮನೋಹರ್ ಬಡಿಗೇರ್, ಗುರಪ್ಪ ಹಡಪದ್ ಸೇರಿದಂತೆ ಸುಮಾರು 8 ಸಮಾಜದ ಯುವ ಮುಖಂಡರ ನೇತೃತ್ವದಲ್ಲಿ ದೇವಸ್ಥಾನದ ಒಳಗಡೆ ಹೊರಗಡೆ ಸುತ್ತಮುತ್ತಲಿನ ಉದ್ಯಾನವನದಲ್ಲಿ ಹೀಗೆ 1008 ದೀಪೋತ್ಸವ ಬೆಳಕಿನಲ್ಲಿ ದೀಪಾವಳಿ ಹಬ್ಬ ಸಂಭ್ರಮಿಸಲಾಯಿತು. ಟೆಂಗ್ಳಿ ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿ ಇರುವ ಶ್ರೀ ಭೀಮೇಶ್ವರ ದೇವಸ್ಥಾನದಲ್ಲಿ ಮಳೆ, ಗುಡುಗು, ಮಿಂಚಿನ ಮಧ್ಯದಲ್ಲಿಯೂ ರಾತ್ರಿ 11 ಗಂಟೆಗೆ ಸಮಾಜದ ಯುವಕರು, ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಹಳ ಹೆಮ್ಮೆಯಿಂದ, ಉತ್ಸುಕತೆಯಿಂದ ಭಾಗವಹಿಸಿದ್ದು ಇತಿಹಾಸ ದಾಖಲೆ ಎನ್ನುತ್ತಾ ಭೀಮೇಶ್ವರ ದೇವಸ್ಥಾನ ಟ್ರಸ್ಟ್ ಇತಿಹಾಸದಲ್ಲೇ ವಿನೂತನವಾಗಿ ದೀಪೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎಂದು ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ವೀರೇಂದ್ರ ವಾಲಿ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಭೀಮಾಶಂಕರ ಅಂಕಲಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗುಂಡಪ್ಪ ಪಟೇಲ್ ಸ್ವಾಗತಿಸಿದರು. ವಿಶ್ವನಾಥ್ ಬಾಳದೆ ವಂದಿಸಿದರು.
ಈ ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಪಟೇಲ್, ಮಹೇಶ್ ಮಹಾಗಾಂವ್, ಭೀಮರಾಯ ತುಪ್ಪಲ್, ರಾಜು ಗೋಗಿ, ಅಣ್ಣಾರಾವ್ ಹೊಂದೆ, ಶರಣು ಸೇರಿ, ನಾಗು ತೆಲಗಾಣೆ, ಚಂದು ಬಸ್ತೆ, ಮಂಜುನಾಥ್ ಬೇರನ್, ಬಸವರಾಜ್ ಮಾಡ್ಬೋಳ್, ಶರಣಯ್ಯ ಸ್ವಾಮಿ, ಬಸು ಕಡ್ಲಿ, ಸಿದ್ದು ಸಾಲಹಳ್ಳಿ, ಮಲ್ಲು ಹೊಸಳ್ಳಿ, ವೀರೇಶ್ ತೆಲಗಾಣೆ, ಮಲ್ಲಣ್ಣ ಸೇರಿ, ವಿಶ್ವನಾಥ್ ಹಿಲ್ಲಾ, ರೇವಶೆಟ್ಟಿ ಮಲ್ಕೂಡ್, ಶರಣಬಸಪ್ಪ ಸಂಗೊಳಗಿ, ಭೀಮಾ ಹೊಸಳ್ಳಿ, ಶಿವ್ ಟೆಂಟ್ ಹೌಸ್, ರತ್ನಮ್ಮ ಮಹಾಗಾಂವ್, ಉಮಾದೇವಿ ಚೆಂಗಟಿ, ಗುಂಡಮ್ಮ ಮುತ್ತಿಗಿ, ಶ್ರೀದೇವಿ ಮಹಾಗಾಂವ್ ಸೇರಿದಂತೆ ಇತರೆ ಅನೇಕ ಜನ ಮಕ್ಕಳು ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ರೆಹಮತ್ ನಗರ ಬಡಾವಣೆಯಲ್ಲಿ ಇರುವ ಗೌಳಿ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬದ ಪ್ರಯುಕ್ತ ಎಮ್ಮೆಗಳಿಗೆ ಶೃಂಗರಿಸಿ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಇರುವ ರೆಹಮತ್ ನಗರ ಬಡಾವಣೆಯಲ್ಲಿನ ಗೌಳಿ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬದ ಪ್ರಯುಕ್ತ ತಮ್ಮ ಎಮ್ಮೆಗಳಿಗೆ ಶುದ್ಧವಾಗಿ ಸ್ನಾನ ಮಾಡಿಸಿ ಆಕರ್ಷಕ ಬಣ್ಣಗಳನ್ನು ಹಚ್ಚಿ ಕೊಂಬುಗಳಿಗೆ ನವಿಲಿನ ಗರಿಗಳನ್ನು ಕಟ್ಟಿ ವಿಶೇಷವಾಗಿ ಪೂಜೆ ಮಾಡಿ ಆರತಿ ಬೆಳಗಿ ತೆಂಗು ಒಡೆಯುವ ಮೂಲಕ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರೆಹಮತ್ ನಗರ ಬಡಾವಣೆಯ ಗೌಳಿ ಸಮಾಜದ ಬಾಂಧವರು ಸೇರಿದಂತೆ ಇತರೆ ಅನೇಕ ಜನ ಬಡಾವಣೆಯ ನಾಗರಿಕರು ಹಾಗೂ ಯುವಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ನಾವು ದೀಪಾವಳಿ ಹಬ್ಬ ಸಲಕ ಎಮ್ಮಿಗಳ ಮೆರವಣಿಗೆ ಮಾಡ್ತೀವಿ ರೀ. ಮತ್ತು ಬಣ್ಣ ಮೋರ್ಚಲ ಗಂಟಿ ಎಲ್ಲ ಸಾಚ್ ಕಟ್ಟಿ ದನಗಳಿಗೆ ಎಲ್ಲ ಒಂಥರ ಇದು ಹಬ್ಬವನ್ನು ಆಚರಣೆ ಮಾಡ್ತೇವೆ ರೀ. ಎಲ್ಲರೂ ಕಲ್ತಿ ಗೌಳಿ ಸಮಾಜದವರು ಇಡೀ ಗುಲ್ಬರ್ಗದಾಗ ಕೆರೆಯ ಮೋಡಿಗೆ, ಬ್ರಹ್ಮಪುರದಾಗ ಎಮ್ಮೆ ಮೆರವಣಿಗೆ, ಗಾಜಿಪುರದಾಗ, ಶಾ ಬಜಾರ, ಸ್ಟೇಷನ್ ಬಜಾರ್ದಾಗ ಇವೆಲ್ಲ ಕಡೆ ಎಮ್ಮಿಗಳು ಮೆರವಣಿಗೆ ಮಾಡ್ತೇವೆ ರೀ. ಸರ್ ಕಾರುಣಿಗೆ ಮಾಡ್ತಾರೆ, ದೀಪಾವಳಿಗೆ ಏನು ವಿಶೇಷ ಕಾರುಣಿಗೆ ಎತ್ತುಗಳು ಆಕಳು ಅವ್ರು ಮಾಡ್ತಾರ್ರಿ. ದೀಪಾವಳಿಗೆ ಎಮ್ಮಿಗಳ ಸಲಕ ಮಾಡ್ತೇವೆ ರೀ ಹಬ್ಬ. ಅದೇ ದೀಪಾವಳಿಗೆ ಏನು ವಿಶೇಷ ಸರ್ ಮಾಡೋದು? ವಿಶೇಷ ಅಂದ್ರೆ ವರ್ಷಿಗೊಮ್ಮೆ ಹಬ್ಬ ಅಂತ ಆಚರಣೆ ಮಾಡ್ತೇವೆ ಒಂದು ವಯಸ್ಸಿಂದ್ರಿ. ಮೈಸೂರಿನಲ್ಲಿ ಅತ್ಯಾಚಾರ ಮತ್ತು ಕೊಲೆಗೀಡಾದ ಕಲಬುರಗಿಯ 9 ವರ್ಷದ ಬಾಲಕಿಯ ಕುಟುಂಬಕ್ಕೆ ಇನ್ಫೋಸಿಸ್ ಫೌಂಡೇಶನ್ ಮತ್ತು ಶ್ರೀ ರಾಮಕೃಷ್ಣ ಸೇವಾಶ್ರಮದ ಸಹಕಾರದೊಂದಿಗೆ ಡಾಕ್ಟರ್ ಸುಧಾ ಹಾಲ್ಕಾಯ್ ಅವರ ನೇತೃತ್ವದಲ್ಲಿ ಆಶ್ರಯ ಟೆಂಟ್ ವಿತರಿಸಲಾಯಿತು. ಮೈಸೂರಿನಲ್ಲಿ ಅತ್ಯಾಚಾರ ಮತ್ತು ಕೊಲೆಯಾದ ಕಲಬುರಗಿಯ 9 ವರ್ಷದ ದುರದೃಷ್ಟಕರ ಮಗಳ ಕುಟುಂಬಕ್ಕೆ ಆಶ್ರಯ ನೀಡುವುದಾಗಿ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಭರವಸೆಯನ್ನ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಇನ್ಫೋಸಿಸ್ ಮತ್ತು ತುಮಕೂರು ಜಿಲ್ಲೆಯ ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮದ ವತಿಯಿಂದ ನಿರ್ಗತಿಕರ ಪರಿಹಾರ ಯೋಜನೆಯ ಅಡಿಯಲ್ಲಿ ಕಲಬುರಗಿಯ ಕೊಳಚೆ ಪ್ರದೇಶದಲ್ಲಿ ಡಾಕ್ಟರ್ ಸುಧಾ ಆರ್ ಹಾಲ್ಕಾಯಿ ಹಾಗೂ ಮುರಳೀಧರ್ ಮಗಳೂರ್ ಇವರ ಸಹಕಾರದೊಂದಿಗೆ ಆಶ್ರಯ ಟೆಂಟ್ ಅನ್ನ ವಿತರಿಸಲಾಯಿತು. ತಾವು ಕೊಟ್ಟ ಭರವಸೆಯನ್ನ ಈಡೇರಿಸಿದ್ದು ಈ ಒಂದು ಒಳ್ಳೆಯ ಉದ್ದೇಶದ ಕಾರ್ಯಕ್ಕೆ ಕೈ ಜೋಡಿಸಿದ ಇನ್ಫೋಸಿಸ್ ಫೌಂಡೇಶನ್ ಮತ್ತು ರಾಮಕೃಷ್ಣ ಆಶ್ರಮಕ್ಕೆ ಡಾಕ್ಟರ್ ಸುಧಾ ಹಾಲ್ಕಾಯ್ ಅವರು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು.
ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹೊರಗುತ್ತಿಗೆ ನೌಕರರ ಕಲ್ಯಾಣ ಸಂಘ ಕಲಬುರಗಿಯ ವತಿಯಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ನೌಕರರನ್ನು ಸೇವೆಯಿಂದ ಬಿಡುಗಡೆಗೊಳಿಸುವ ಪ್ರಸ್ತಾವನೆಯನ್ನ ಕೈಬಿಡುವಂತೆ ಆಗ್ರಹಿಸಿ ಧರಣಿ ನಡೆಸಲಾಯಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ನೌಕರರನ್ನು ಸೇವೆಯಿಂದ ಬಿಡುಗಡೆಗೊಳಿಸುವ ಪ್ರಸ್ತಾವನೆಯನ್ನು ಕೈಬಿಡುವಂತೆ ಆಗ್ರಹಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುತ್ತಿಗೆ ನೌಕರರ ಕಲ್ಯಾಣ ಸಂಘದ ವತಿಯಿಂದ ಧರಣಿ ನಡೆಸಲಾಯಿತು. ಈ ಧರಣಿಯಲ್ಲಿ ಗೌರವಾಧ್ಯಕ್ಷರಾದ ವಿಜಯಕುಮಾರ್ ಕೆಂಗಲ್, ಅಧ್ಯಕ್ಷರಾದ ಶೀಲಪ್ರಕಾಶ್ ದೊಡ್ಡಮನಿ, ಕಾರ್ಯದರ್ಶಿಗಳಾದ ಚಂದ್ರಶಾ MS, ಉಪಾಧ್ಯಕ್ಷರಾದ MB ಸುಮಂಗಲ, ಚಂದ್ರಶಾ M ಸಾವಳಗಿ, ಖಜಾಂಚಿಗಳಾದ ನಾಗೇಂದ್ರಪ್ಪ S ಪಟ್ಟೇರ್, ಕಾರ್ಯಕಾರಿಣಿ ಸದಸ್ಯರಾದ ಬಸವರಾಜ್ P ಪೂಜಾರಿ, ಮಲ್ಲಿಕಾರ್ಜುನ್ ಅಪಚನ್, ಸಂಜೀವ್ ಕುಮಾರ್ ಕಾಂಬಳೆ, ಶಿವಲಿಂಗಪ್ಪ ಸಾವಳಗಿ, ಶಿವಲಿಂಗಪ್ಪ ಕಲ್ಕೇರಿ, ಬಸವರಾಜ್ ಹುಲಿಮನಿ, ಸವಿತಾ ಮಹೇಶ್ವರಿ, ಅಂಬುಜಾ ಕದಂ, ನಿಖಿಲ್ ವಿ ಹೊಸಮನಿ, ಶ್ರೀನಿವಾಸ್ ದೊಡ್ಡಮನಿ, ದಿಲೀಪ್ M ಪಾಟೀಲ್ ಸೇರಿದಂತೆ ಇತರೆ ಅನೇಕರು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ನಾವು ದುಡಿಯುತ್ತಿರುವುದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ. ಆದರೆ ನಮಗೆ ನೀವು ಸಂಬಂಧ ಇಲ್ಲ, ನೀವು ಯಾರೋ ಏನೋ ಸಂಬಂಧ ಇಲ್ಲ, ನೀವು ನಮಗೆ ಕೇಳಬಾರ್ದು ಅಂತ ಅವ್ರು ಅಂತಾರೆ. ಬಟ್ ಕೆಲಸ ಮಾಡೋದು ಗುಲ್ಬರ್ಗಾ ವಿಶ್ವವಿದ್ಯಾಲಯ. ಯಾವುದೇ ಒಂದು ಸರ್ಕಾರದ ಆದೇಶ ಇವರು ಪಾಲಿಸಲ್ಲ, ಆದ್ರೆ ನಮಗೆ ಮಾತ್ರ ಸರ್ಕಾರದ ಜೀವಗಳು ತೋರಿಸ್ತಾರೆ. ಅದಕ್ಕೆ ದಯಮಾಡಿ ಈ ಕ್ರಮ ಕೈ ಬಿಡಬೇಕು. ಮತ್ತು ಇದ್ದಂಗೆ ಅವರು ನಮ್ಮ ಏನು ಪೇಮೆಂಟ್ ಅದ ಅವು 3 ತಿಂಗಳು ಪೇಮೆಂಟ್ ಕೊಡಲ್ಲ. ಅದಕ್ಕೆ ಪೇಮೆಂಟ್ ಮುಂದುವರಿಸಬೇಕು, ಇದ್ದವರಿಗೆ ಕಾಯಂ ಮಾಡಬೇಕು ಅಂತ ನಮ್ಮ ಬೇಡಿಕೆ. ಸಂಜೀವ್ ಕುಮಾರ್ ಕಾಂಬ್ಳೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುತ್ತಿಗೆ ನೌಕರ ಕಲ್ಯಾಣ ಸಂಘದ ವತಿಯಿಂದ ಇವತ್ತು ನಾವು ಸುಮಾರು 282 ಸಿಬ್ಬಂದಿಗಳು ಮುಷ್ಕರಕ್ಕೆ ಕಾರಣ ಏನೆಂದರೆ ವಿಷಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತವು 282 ಸಿಬ್ಬಂದಿಯನ್ನು ಇವತ್ತು ಸಿಂಡಿಕೇಟ್ ಐಟಮಲ್ಲಿ ವಜಾಗೊಳಿಸುವ ತೀರ್ಮಾನ ಮಾಡೋದ ಕಾರಣ ಅದನ್ನು ಬಿಡುಗಡೆ ಕೈ ಬಿಡಬೇಕೆಂದು ನಾವು ಎಲ್ಲ ಸಿಬ್ಬಂದಿಗಳಿದ್ದು ಸುಮಾರು ನಾವು 10 ವರ್ಷ, 15 ವರ್ಷ, 20 ವರ್ಷಗಳಿಂದ ಎಲ್ಲ ಹುದ್ದೆಗಳ ಪ್ರಕಾರ ಎಲ್ಲ ಹುದ್ದೆಗಳು SDA, ಡಾಟಾ ಎಂಟ್ರಿ ಆಪ್ರೇಟ್ರು ಮತ್ತು ಕಂಪ್ಯೂಟರ್ ಆಪ್ರೇಟ್ರು, ಗಾರ್ಡನ್ ವರ್ಕರು, ಪಿಒನು, ಅಟೆಂಡರು, ಲೈಬ್ರರಿ ಅಸಿಸ್ಟೆಂಟು, ಆಫೀಸ್ ಅಸಿಸ್ಟೆಂಟು ಎಲ್ಲ ರೀತಿಯ ಕೆಲಸ ವಿಶ್ವವಿದ್ಯಾಲಯ ಮಾಡ್ತಿರೋದು. ನಾವು ಸುಮಾರು 10 ವರ್ಷ, 15 ವರ್ಷ, 20 ವರ್ಷಗಳಿಂದ ಸೇವೆ ಸಲ್ಲಿಸುವ ಸಿಬ್ಬಂದಿಗಳನ್ನು ಈ ರೀತಿ ವಿಶ್ವವಿದ್ಯಾಲಯ ಆಡಳಿತವು ನಮ್ಮನ್ನು ತಕ್ಷಣ ಐಟಮ್ ಮಾಡಿಸಿ ಗಮನಕ್ಕೆ ತರದೆ ಯಾವುದೇ ವಿಷಯ ಇದು ಮಾಡದೆ ನಮ್ಮನ್ನು ತಕ್ಷಣದಿಂದ ಬಿಡುಗಡೆ ಮಾಡ್ತೀವಿ ಅಂತ ಐಟಮ್ ಮಾಡಿದ್ದಾರೆ. ಅದು ಕೈ ಬಿಡಬೇಕಂತ ಹೇಳಿ ನಾವು ಎಲ್ಲ ಸಿಬ್ಬಂದಿಗಳನ್ನು ಇವತ್ತಿನ ದಿನಾಂಕ ಮುಷ್ಕರ ಮಾಡಲತ್ತಿದ್ದೆವು. ಈ ಮುಷ್ಕರಕ್ಕೆ ಎಲ್ಲ ಸಿಬ್ಬಂದಿಗಳ ಸಹಕಾರ ಒಂದು ಇದೆ. ಮತ್ತು ಅದೇ ರೀತಿಯಾಗಿ ನಾವು ಸುಮಾರು ಎಲ್ಲ ವಿಶ್ವವಿದ್ಯಾಲಯ ನಡೀತಿರೋದು 80% ವಿಶ್ವವಿದ್ಯಾಲಯದ ಕೆಲಸ ನಡೀತಿರೋದು ನಮ್ಮ ಹೊರಗುತ್ತಿಗೆ ನೌಕರರಿಂದ ಅನ್ನೋದು ಮಾತಿದು ಅಂತ ಹೇಳ್ತೀನಿ ನಾನು. ಕಾರಣ ಏನು ಸರ್? ಈ ಕಾರಣ ಏನೋ ಒಂದು ಹಳೆ ಸರ್ಕಾರದ ಆದೇಶ 2021 ಸರ್ಕಾರದ ಆದೇಶ ತಗೊಂಡಿಗೆಸಿ ಸರ್ಕಾರದ ಆದೇಶ ಬಂದಿದೆ. ಸಿಬ್ಬಂದಿಗಳು ಹೆಚ್ಚಾಗಿ ಸಿಬ್ಬಂದಿಗಳು ಇದ್ದಾರೆ, ಅವಶ್ಯಕತೆ ಮೀರಿ ಸಿಬ್ಬಂದಿ ಅಂತ ನೇಮಕ ಮಾಡ್ಕೊಂಡಿದ್ರು ಅವರೇ, ಮತ್ತು ತೆಗಿತಾ ಇರೋದು ಅವರೇ ಅಂತ ಅಂತಾರೆ. ಬಟ್ ನಾವು ಹಳೇದು ಆದೇಶ ತಗೊಂಡಿಗೆಸಿ ಇವತ್ತಿನ ದಿವಸ ನಮಗೆ ತೆಗಿತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇದು ತುಂಬ ಅನ್ಯಾಯವಾಗ್ತಾ ಇದೆ. ಸುಮಾರು ಬಡ 287 ಕುಟುಂಬದ 3-4 ಸಾವಿರ ಕುಟುಂಬಗಳು ಬದುಕಿನ ಬೀದಿಗೆ ಬರೋಂಥ ವಿಷಯವಾಗಿದೆ ಇವತ್ತಿನ ದಿವಸ ನಾವು ಇದು ಎಲ್ಲಿವರೆಗೆ ಅವರು ಕೈ ಬಿಡಲ್ಲ ಅಲ್ಲಿವರೆಗೆ ನಾವು ಈ ಮುಷ್ಕರ ಸತತವಾಗಿ ಕಂಟಿನ್ಯೂ ಮಾಡ್ತೀವಿ ಅಂತ ನಾವು ಹೇಳ್ತೀನಿ. ಇಲ್ಲ, ನಮಗೆ ಈ ಥರ ಯಾವುದೇ ಮಾಹಿತಿ ಅವ್ರು ನೀಡಿಲ್ಲ. ನಮಗೆ ತೆಗಿತಾ ಇದ್ದೀವಿ ಆ ಥರ ಈ ಥರ ಅಂತ ಏನು ಹೇಳಿಲ್ಲ. ತಕ್ಷಣವಾಗಿ ಅವ್ರು ಸಿಂಡಿಕೇಟ್ ಐಟಮ್ ಮಾಡಿದರೆ ಅದು ನಮ್ಮ ವಿಷಯ ತಿಳಿದು ಬಂದಿರೋದ್ರಿಂದ ನಾವು ಈ ಮುಷ್ಕರ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ. ನಾವು ಶಿವಪ್ರಕಾಶ್ ದೊಡ್ಡಮನಿ, ಗುಲ್ಬರ್ಗಾ ವಿಶ್ವ ಗುತ್ತಿಗೆ ನೌಕರ ಕಲ್ಯಾಣ ಸಂಘದ ಅಧ್ಯಕ್ಷರು. ಕಲಬುರಗಿಯ ಮಗಳಿಗೆ ಮೈಸೂರಿನಲ್ಲಿ ಆಗಿರುವ ದಾರುಣ, ಅಮಾನವೀಯ ಮತ್ತು
ಪೈಶಾಚಿಕ ಕೃತ್ಯವನ್ನು ಆಕಾಶ್ ಪರ್ಚಾ ಜಾಗೃತಿ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಖಂಡಿಸಲಾಯಿತು. ಕಲಬುರಗಿಯ ಮಗಳಿಗೆ ಮೈಸೂರು ನಗರದಲ್ಲಿ ಆಗಿರುವ ದಾರುಣ ಅಮಾನವೀಯ ಪೈಶಾಚಿಕ ಕೃತ್ಯವನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಅವರಿಗೆ ಸರಕಾರದಿಂದ ಪರಿಹಾರ ಒದಗಿಸಬೇಕು ಮತ್ತು ನಮ್ಮ ಜನಗಳಿಗೆ ಸರಕಾರ ಸೂಕ್ತ ರಕ್ಷಣೆ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಕಾಶ್ ಪರ್ಚಾ ಜಾಗೃತಿ ಸಮಿತಿಯ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಆಕಾಶ್ ಪರ್ಚಾ, ಪದ್ಮಾವತಿ ಪಾಟೀಲ್, ಶ್ಯಾಮ್ ದೇಸು ಪವಾರ್, ಧುಲಾಬಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದೇ ಸರ್, ತಮ್ಮ ಮುಖಾಂತರ ನ್ಯಾಯ ಸಿಗ್ತದಂತೆ ಪತ್ರಿಕಾ ಸುದ್ದಿಗೋಷ್ಠಿ ಮಾಡೋದು ಉದ್ದೇಶ ಅದೇ ಸರ್. ಯಾಕಂದ್ರೆ ನಮಗೆ ಅದು ಮಿಸ್ಗೈಡ್ ಮಾಡ್ತಾರೆ ಸರ್. ಅವನು ಅದೇ ಪಾರನಪ್ಪ ನಿಮ್ಮವ್ರ ಯಾರ ಹಂಗಾರ ಅಂತ ಮಿಸ್ಗೈಡ್ ಮಾಡ್ತಾರ. ತಮ್ಮ ಮುಖಾಂತರ ನ್ಯಾಯ ಸಿಗ್ತದಂತೆ ನಾವು ಪತ್ರಿಕಾ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ಮಾಡ್ಕೊಂತಿಲ್ಲ, ರಾತ್ರಿ 12ಕ್ಕೆ ಬಂದು ಬರ್ತಾವ ಮನೆಗೆ ಜೋಪಡಿ ಬೆಳಕ್ಕೆ ಬಂದು ಊಟ ಗೀಟ ಎಲ್ಲ ಮಾಡಿದೆ. ಊಟ ಮಾಡಿ ಎಲ್ಲ ಹಾಸಿಗೆ ಹಾಕಿ ಎಲ್ಲ ಮಕ್ಕಳಿಗೆ ಮಕ್ಕೊಂಡು ಏನಾಯ್ತು, ಮಗ ಒಂದು ರಾತ್ರಿ ಒಂದರ ಮೊಬೈಲ್ ನೋಡಾಕತ್ತಾನೆ. ಅಂದ್ರೆ ನಾನು ಏನಂದಪ್ಪ, ಎದ್ರಿಗೆ ಮನೆ ಅವ ಮೊಬೈಲ್ ಬಿಟ್ಟು ಕೊಡಪ್ಪ, ಹೋಗಿ ಮಕ್ಕೊಂಡು ಬಿಡಿ. ನಾವು ಮಕ್ಕೊಂಡು ಯಾವಾಗ ಬಂದಾನೋ ಯಾವಾಗಿಲ್ಲ, ಕೋರಿಗೆ ರಾತ್ರಿಗೆ ಎಬ್ಬಸ್ಕೊಂಡು ಹೋಗ್ಯಾನ. ತಗೊಂಡು ಹೋಯ್ದಾನ ಒಂದರ 4 ಟೈಮಿಗೆ ಮಳೆ ಹಣ್ಣಿ ಬಂದು ಬರ್ತಾ ನಾವು ಏದಿ ಪೇಪರ್ ಹಾಕಲಕ್ಕೆ ಏದಿ ನೋಡಿದ್ರೆ ನಮ್ಮ ಹುಡುಗಿ ಅಲ್ಲೇ ನಮ್ಮ ತಕ್ಷಣ ನನ್ನ ನೋಡಿದ್ರೆ ನಮ್ಮ ಕಂದಾರಿ ಸಿಗಲಿಲ್ಲ. ಅಲ್ಲಿ ಆವಾಗ ಎಲ್ಲ ಬಳ್ಕೋತ ತಿರುಗಾಡ ಎದುರಿಗೆ ಅವರು ಏನಂದರು, ಹಿಂಗೆ ಬಳಿ ಬಾಡ್ದಲ್ಲಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಟದ ಪೊಲೀಸ್ ಮಂದಿ ಬಂದು ಮಗನಿಗೆ ಸೊಸಿಗೆ ಒಯ್ದು ಕಚೇರಿ ಒಯ್ದು ಏನಂದ್ರಪ್ಪ, ನಾವು ಏನು ನಾವು ಮಾಡ್ತೀವಿ ಅಂಕತನ ಅದು ಬಾಜು ನೀವು ಹೊಡತ್ರಿ ಅಂತ ಬರ್ತಾನ. ನಾವು ಬಂದಿದ್ರ ಹಿಂಗೆ ನೋಡ್ಕೊತಾರೆ ನಮ್ಮ ಮಗ ಎಷ್ಟಿಗೆ ನೋಡೋಣ ಕೋರಿನ ಬಟ್ಟಿ ಮ್ಯಾಲ ಇಟ್ಟಿದ್ರು. ಅದು ಬಟ್ಟೆ ನೋಡಿ ಅವಾಗ ಹೊಡ್ಕೊತ ಬಂದನು. ಅಯ್ಯ ರಾಜಿಕಾನು ಬಟ್ಟೆ ಇಲ್ಲ ಅವ ಬರ್ತ ನೋಡ್ಕಸಪ್ಪ ಆ ಕಡೆ ಅದಂಗ ತೇದ ಪೂರ ತೇದನಾಗ ಜೀವ ಕೊಲ್ಲಿ ಒಳಗೆ ಹಾಕಿಬಿಟ್ಟಾರ. ನಾವು ಹೋದ ನೋಡ್ಬೇಕ ಆಗ ಎಲ್ಲ ಸಾಬು ಬಿಸಿ ಹಸಿವಿ ಆಮೇಲೆ ಸರ್ಕಾರ ಎಲ್ಲ ಬಂದು ಕಾಸಿ ನಮಗೆ ಹೋಗಿ ಕಚೇರಿನಾಗ ಒಂದು ತನ ಕುಂದ್ರಸ್ಬಿಟ್ಟು ಅವಾಗ ಸಿಕ್ಕದ ಅವನಿಗೆ ಹಿಡ್ಕೊಂಡು ಬಂದು ಅವಾಗ ನಮ್ಗೆ ದವಾಖಾನೆಗೆ ಹೋಗಿ ಕಳಿಸಿ ಇಲ್ಲಿ ತನ್ನ ಹಾಗೆ ಹಚ್ಚ ಮಾಡಿ ಸರ. ಇಷ್ಟೇ ಆಗುತ್ತೆ. ಇದರ ನ್ಯಾಯ ಇನ್ನೂ ಸಿಕ್ಕಿಲ್ಲ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.